ನೋಡಿಲಿ, ಸರಿಯಾಗಿ ಕಣ್ಬಿಟ್ಟು ಮಾಡು. ನಾವು ಬ್ಯಾಡ್ಕೊಂಡಿದ್ದೀವ್ರು ನನ್ನ ಕೈ ಬಿಡ್ಲಿಲ್ಲ ಅಮ್ಮವ್ರೆ. ಅವನ್ಗೆ ತಡ್ದ ಅಂದ್ರೆ ಮೂಗು ಕೆನ್ನೆಗೆ ಅಂಟ್ಕೊಂಡ್ಬಿಡ್ಬೇಕು. ಇವಳು ಆಡೋದಲ್ದೆ ನನಗೂ ಗಾಬರಿ ಬೀಳ್ಸೋದು. ಹೋಗೆ ಅದನ್ನೆಲ್ಲ ಒರೆಸ್ಬಿಟ್ಟು ಕ್ಯಾಮೆ ನೋಡೋಗು. ಇವಳು ಯಾಕೆ ಹಿಂಗೆ ಆಡ್ತಾವಳೆ ಅಂತಾನೆ ಅರ್ಥ ಆಯ್ತಿಲ್ವಲ್ಲ. ಏನೋ ವಸು ಕಾಣ್ತಿಲ್ವಲ್ಲ ಅಂತ ವಸಿಗೆ ಗಾಬರಿ ಪಟ್ಟಾಳೆ ಬಿಡು. ಇವಳಲ್ಲ ರೀ, ನಾನು ಹೇಳ್ತಿರೋದು ವಸು ಇಸ್ಯ. ಗಂಟೆ ಏಟೊಂದು ಕೇಳ್ಕೊತಿದ್ದ ಗೊತ್ತಾ, ಆದ್ರೂ ಅವಳಂತವ ಫೋನಾಗ ಮಾತನಾಡಿಲ್ಲ. ನಾನೊಂದು ಹೇಳ ಏನು ಒಂದಕ್ಕಿಂತ ನಂಜಮ್ಮನ ಕರೆಸಿ ಎಲ್ಲರೂ ಕುಂತು ಮಾತಾಡಿ ಒಂದು ತೀರ್ಮಾನಕ್ಕೆ ಬರುಮ. ಇಲ್ಲಾಂದ್ರೆ ಈ ವಿಷಯದಾಗೆ ಯಾರಿಗೂ ನೆಮ್ಮದಿ ಇರಲ್ಲ. ಏನಂತೀಯ? ನಂಜವ್ವಂತವ ಮಾತಾಡಿದ್ರೆ ಅವಳು ಏನು ಹೇಳ್ತಾಳೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಹೇಳಿ, ಅವಳು ತವ ಮಾತುಗಿಳಿಯೋದು ನಮ್ಮ ನಾಲ್ಗೆನ ನಾವೇ ಹೋಗಿ ಕೆಂಡಕ್ಕೆ ಹಾಕೋಕ್ ಸಮ. ನನ್ಗೀಗ ಅವಳ ಮ್ಯಾಕೆ ಕ್ವಾಪ ಇಲ್ಲ ರೀ. ನಮ್ಮ ಜೀವನದಾಗೆ ಯಾರ್ಗಾನ ಮಹತ್ವ ಕೊಟ್ರೆ ತಾನೆ ಅವ್ರ ಮ್ಯಾಕೆ ಕಾಳಜಿ, ಪ್ರೀತಿ, ಅಕ್ರೆ, ಕ್ವಾಪ ಎಲ್ಲ ಇರೋದು. ನನ್ನ ಜೀವನದಾಗೆ ಆ ನಂಜಮ್ಮಂಗೆ ಯಾವ ಮಹತ್ವನೂ ಇಲ್ಲ ರೀ. ಈಗ ಅವಳ ಮ್ಯಾಕಿನ ಪಾಪಕ್ಕಿಂತ ಆ ಚಂದ್ರು ಮ್ಯಾಕಿನ ಸಂಶಯನೇ ಸ್ಯಾನೆ ಆಗೈತೆ. ಅವ್ನು ನಮ್ಮ ವಸುನ ಸಂತಾಕ್ ನೋಡ್ಕತಾನ. ಸಣ್ಣ ಸಣ್ಣ ವಿಷಯಕ್ಕೂ ಎಂಟಿಗಿಂತ ಅವ್ವನೇ ಮುಖ್ಯ ಅಂತವನೆ. ಏನ್ ಮಾಡೋದು? ನನಗ್ ನಂಬಿಕೆ ಬರಗಂಟ ನಾನ್ ವಸುನ ಅಲ್ಲಿ ಕಳ್ಸಾಕಿಲ್ಲ. ನನ್ನ ಮಗಳು ಅಲ್ಲಿದ್ದು ಕಷ್ಟಪಡೋದಕ್ಕಿಂತ ನಾಳೆ ಏನಾರ ಒಳ್ಳೇದಾಯ್ತದೆ ಅನ್ನೋ ನಂಬಿಕೆನಲ್ಲಿ ಇಲ್ಲೇ ಇರೋದ್ ಲೇಸ್. ಅದು ಅಮ್ಮ, ನಾನು ಕೆಲಸ ಮುಗಿಸಿ ಒಂದು ಕೇಸ್ ವಿಷಯವಾಗಿ ಆಚೆ ಹೋಗ್ತಾ ಇದ್ದೆ. ಹಲೋ ಹಲೋ ಪುಟಕ್ಕ. ಓ ನಂಜಮ್ಮರೇ, ಹೆಂಗಿದ್ರಿ? ಅಯ್ಯೋ, ನನಗೇನಾಗದೆ, ನಾ ಸಂತಕ್ಕೇವ್ನಿ. ಆಮ್ಯಾಗ ಬಂದು ಮನ್ಯಾಗ ನಿಮ್ಮನ್ನ ಭೇಟಿ ಆಗಮ್ಮ ಅನ್ಕೊಂಡಿದ್ದೆ. ಸಮಯ ಸಾಕಾಗ್ಲಿಲ್ಲ ಕಣವ್ವ. ಹೆಂಗೋ ಒಂದು ದೊಡ್ಡ ಅನಾಹುತದಿಂದ ಪಾರಾದ್ರಲ್ಲ. ಅದಕ್ಕಿಂತ ನನ್ನ ಮಗ ನನ್ನ ಮಾತನ್ನು ಕೇಳಿದ್ನಲ್ಲ ಅನ್ನೋದೇ ಸಂತೋಷ. ಹೌದು, ಚಂದ್ರು ಏನಾರ ಅಲ್ಲಿಗೆ ಬಂದಿದ್ನ ಪುಟ್ಟಕ್ಕ? ಚಂದ್ರುನೇ ಇಲ್ವಲ್ಲ, ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ನ. ಏ ಹಂಗೇನಿಲ್ಲ, ಸುಮ್ಕೆ ಕೇಳಿದೆ ಅಲ್ಲಿಗೇನಾರ ಬಂದಿದ್ದಾನ ಅಂತ. ಆಗಾಗ ನಮ್ಮ ಸ್ನೇಹನ ನೋಡೋಕೆ ಅಲ್ಲಿಗಂಟ ಬರ್ತಿರ್ತಾನಲ್ಲ, ಅದಕ್ಕೆ. ಇಲ್ಲ ಇಲ್ಲ, ಬಂದಿಲ್ಲ ಕಣವ, ಬಂದಿಲ್ಲ. ಸರಿ, ಮತ್ತೆ ಪುಟ್ಟಕ್ಕ ಇನ್ನೇನು ವಿಶೇಷ? ವಿಶೇಷ ಐತಲ್ಲ, ನಮ್ಮ ಸಾನನ್ ನೋಡೋಕೆ ಗಂಡಿನ ಕಡೆಯವ್ರು ಬರ್ತಾವ್ರೆ. ಅದಕ್ಕೆ ಹೊಸಿ ತಯಾರಿ ಮಾಡ್ಕೊತಾ ಇವ್ನಿ. ಸಾನೇ ಸಂತೋಷ ಆಯಿತು ಪುಟ್ಟಕ್ಕ. ಸರಿ ಸರಿ, ನಾನು ಸಮಯ ಆದರೆ ನಿಮ್ಮ ಮನೆ ತಗೋಕ್ ಬರ್ತೀನಿ. ಮಡಗ್ಲಾ? ಹ್ಞೂ ಹ್ಞೂ ಆಯ್ತು. ಯಾವತ್ತೂ ಇವಮ್ಮ ಸುಮ್ಗೆ ಫೋನ್ ಮಾಡ್ತಿರ್ನಿಲ್ವಲ್ಲ. ಚಂದ್ರು ಇಲ್ಲಿಗೆ ಬಂದವನು ಇಲ್ವೋ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡಿದ್ಲ ಹೆಂಗೆ? ಇರ್ಬೇಕು.
ಸ್ನೇಹ, ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ. ನೀನು ಮನೆಗೆ ಹೋಗು. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಸ್ನೇಹ. ಅದಕ್ಕೆ ನಂಗೇನು ತೊಂದರೆ ಇಲ್ಲ. ನಾನು ನಿಮಗೆ ಮನೆಗೆ ವಾಪಸ್ ಹೋಗಕ್ಕೆ ಹೇಳಿದ್ದು ನೀವಿರೋದ್ರಿಂದ ನನಗೆ ತೊಂದರೆ ಆಗತ್ತಂತ ಅಲ್ಲ. ನೀವು ಹಂಗೆ ಅನ್ಕೊಂಡ್ರಾ? ನಂಗೂ ಏನು ತೊಂದರೆ ಇಲ್ಲ. ನೀವಿಬ್ರು ಒಳಕ್ಕಿದ್ರೆ ನಾನು ಇಲ್ಲೇ ಇರ್ತೀನಿ. ಆದರೆ ಅದಕ್ಕೆ ನಿಮ್ಮ ಹಠನ ನಾನು ತಪ್ಪು ಅಂತ ಹೇಳ್ತಿಲ್ಲ. ನಂಜಮ್ಮ ಅವ್ರು ಹೇಗೆ ನಡ್ಕೋತಿದ್ದಾರೆ ಅಂತ ನಂಗೂ ಗೊತ್ತಿದೆ. ಅದ್ರಲ್ಲೂ ನಂಗೆ ಪೂರ್ತಿಯಾಗಿ ಒಪ್ಪಿಗೆ ಇಲ್ಲ. ಆದ್ರೆ ಅವ್ರು ಹಾಗೆ ಮಾಡ್ತಿದ್ದಾರೆ ಅಂತ ನೀವು ಹೀಗೆ ಮಾಡೋದು ಯಾಕೋ ಸರಿ ಕಾಣ್ತಿಲ್ಲ. ಒಂದಂತೂ ನಾನು ಖಂಡಿತವಾಗಿ ಹೇಳ್ತೀನಿ. ಅದಕ್ಕೆ ಅಣ್ಣಯ್ಯಂಗೆ ನೀವಂದ್ರೆ ಪ್ರಾಣ. ಅವ್ರು ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ನೀವೊಂದ್ಸಲ ಅವ್ರ ಜೊತೆ ಮಾತಾಡಿ. ನಾಳೆ ಅವ್ರಿಗೆ ನಾನು ಇಲ್ಲಿಗೆ ಬರಕ್ ಹೇಳ್ತೀನಿ. ಇವಾಗ ನೀವು ಮನೆಗೆ ಹೋಗಿ. ಪ್ಲೀಸ್ ಅದಕ್ಕೆ ನನ್ನ ಮಾತು ಕೇಳಿ. ನಾಳೆ ಬೆಳಿಗ್ಗೆ ಚಂದ್ರು ಅಣ್ಣಯ್ಯಂಗೆ ಇಲ್ಲಿಗೆ ಬರಕ್ ಹೇಳ್ತೀನಿ. ನೀವಿಬ್ರು ಪರಸ್ಪರ ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬರೋರಂತೆ. ಪ್ಲೀಸ್. ಸರಿ ಸ್ನೇಹ, ನೀನು ಹೇಳ್ತಿದ್ಯಾ ಅಂತ ನಾನು ಒಪ್ಕೋತಿದ್ದೀನಿ. ಅಬ್ಬಾ, ನಮ್ಮ ಹುಡುಗಿ ಹೆಂಗೋ ತಂಗಿ ಅವನು ಒಪ್ಸ್ಬಿಟ್ಲು. ಅದಕ್ಕೆ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ, ಬನ್ನಿ. ಪರವಾಗಿಲ್ಲ ಸ್ನೇಹ, ನಾನು ಹೋಗ್ತೀನಿ. ನೀನು ಹೊರಡು, ನಿನಗೆ ಲೇಟ್ ಆಗತ್ತೆ. ಅಯ್ಯೋ, ಈ ಕತ್ಲೆಯಲ್ಲಿ ನೀವೊಬ್ರೆ ಹೆಂಗೆ ಹೋಗ್ತೀರಾ? ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ, ಬನ್ನಿ. ಶ್ರೀ, ಬರ್ತೀನಿ. ಸರಿ ಮಿಸ್ಸು, ಹುಷಾರು ಹುಷಾರು ತಂಗಿವ. ಸರಿ, ನೀವು ಮನೆ ಹೋಗ್ರಲ್ಲ. ಹೂಣ, ಟೈಮ್ ಬೇರೆ ಆಯ್ತು, ಬರಲ್ಲ. ನಾಳೆ ನಮ್ಮ ಅಕ್ಕನ ನೋಡಕ್ಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಈ ರಾತ್ರಿ ಕಳೆದ್ರೆ ನನ್ನ ಪ್ರೀತಿನೂ ಕಳ್ಕೊಂಡ್ಬಿಡೋ ಸಾಧ್ಯತೆಗಳು ಜಾಸ್ತಿನೇ ಇದೆ. ಲೈಫಲ್ಲಿ ಫಸ್ಟ್ ಟೈಮ್ ಲವ್ ಆಗಿದೆ. ಆದರೆ ಆ ಪ್ರೀತಿ ನಾನು ಹೇಳ್ಕೊಳ್ದೇನೆ ಕಳ್ಕೊಳ್ಳೋ ವ್ಯಕ್ತಿ ನಾನು ಆಗೋದು. ನಾನು ಯಾರ್ತ ಹೋಗಿ ಹೇಳ್ಕೊಳ್ಳಿ? ನಾನೇ ಯಾವ ಹುಡ್ಗಂತ ಹೋಗಿ ಮಾತಾಡ್ದವಳಲ್ಲ. ಮಾತಾಡ್ಬೇಕು ಅಂತಾನೂ ಅನ್ಸಿದ್ದಿಲ್ಲ. ನನ್ನ ಲೈಫಲ್ಲಿ ನಾನೇ ಹೋಗಿ ಮಾತಾಡ್ಸಂತ ಮೊದಲನೇ ಹುಡುಗಿ ಅಂದರೆ ಅದು ನೀವೇ ಸಹನಾ ಅವ್ರೆ. ಆದ್ರೀಗ ನಂಗೆ ಅವ್ರದ್ದು ಮಾತಾಡ್ಬೇಕು ಅಂತ ಅನ್ಸ್ತೈತೆ. ನೀವು ಒಂದು ಮಾತು ಹೇಳಿ ಸಹನಾ ಅವ್ರೆ, ಒಂದೇ ಒಂದು ಮಾತು.
ನಾನು ಈಗಲೇ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ. ನಾನು ಈ ಕೆಲಸನ ಮೊದಲೇನೆ ಮಾಡಬೇಕಿತ್ತು ಅನಿಸ್ತೈತೆ. ಅವ್ರು ನಂತು ಮಾತಾಡಬೇಕು ಅಂತ ಬಂದಾಗೆಲ್ಲ ನಾನು ಸಂಕೋಚ ಪಟ್ಕೊಂಡು ದೂರ ಉಳ್ಕೋತಿದ್ದೆ. ಆದ್ರೀಗ ಸಮಯ ಮೀರೋಗೈತೆ. ನಾನು ಏನ್ ಮಾಡ್ಲಿ? ದೇವ್ರೆ, ನೀನು ನಂಗೊಂದು ಚಾನ್ಸ್ ಕೊಟ್ಟೆ, ಆದ್ರೆ ನಾನೇ ಉಳಿಸ್ಕೊಳ್ಳಿಲ್ಲ. ನೆಂದೆ ತೆಪ್ಪು, ಪಾಪ ಮುರಳಿ ಮೇಷ್ಟ್ರು. ಅಕ್ಕ ಏನ್ ಮಾಡ್ತಿದ್ಯಾ? ಏನಿಲ್ಲ. ನಾನು ಕೇಳಿದ್ದಕ್ಕೆ ನಿಜ ಹೇಳ್ತೀಯಾ? ನಿನ್ ಮನ್ಸಲ್ಲಿ ಮುರಳಿ ಸರ್ ಇದ್ದಾರೆ ತಾನೆ? ನಾನು ಏಟ್ಕಿತ ಹೇಳ್ಬೇಕು ನಿನ್ಗೆ? ಸುಳ್ಳು ಹೇಳಿದ್ರೆ ನನ್ಗೇನಾದ್ರೂ ಆಗುತ್ತೆ. ನನ್ ಮೇಲೆ ಆಣೆ. ಹೇಳಕ್ಕ. ಮತ್ತ್ಯಾಕಕ್ಕ ಮುಚ್ಚಿಡ್ತಿದ್ಯಾ? ಅವ್ರಿಗೂ ನೀನಂದ್ರೆ ಇಷ್ಟ. ನೀನ್ ಈಗ್ಲೇ ಅವ್ವನ ಹತ್ರ ಮಾತಾಡು. ನಾನು ಈಗ್ಲೇ ಮುರಳಿ ಸರ್ ಫೋನ್ ಮಾಡ್ತೀನಿ. ಅಂಥದ್ದೇನು ಮಾಡ್ಬೇಡ ಕಣವಿ, ನಾನು ನಿನ್ ಕೈ ಮುಗಿತೀನಿ. ಮತ್ತಿನ್ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ಅಕ್ಕ? ಅವ್ವ ಹೇಳ್ದಂಗೆ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಅಕ್ಕ, ನೀನ್ ಅವ್ವನ ಹತ್ರ ನಿನ್ ಪ್ರೀತಿ ಹೇಳಿ ಅವಳು ಒಪ್ಲಿಲ್ಲ ಅಂದ್ರೆ ಅದ್ರಲ್ಲಿ ಒಂದ್ ಅರ್ಥ ಇದೆ. ಆದ್ರೆ ನೀನ್ ಏನು ಹೇಳಲೇ ಇಲ್ವಲ್ಲ ಅಕ್ಕ? ಬ್ಯಾಡವಿ, ಅವ್ವ ನನ್ನ ನಂಬೋಳೆ. ನನ್ನ ಅವ್ವಂಗ್ ಮೋಸ ಮಾಡಕ್ಕಿಲ್ಲ. ಇದ್ರಲ್ಲಿ ಮೋಸದ ಪ್ರಶ್ನೆ ಏನಿದೆ ಅಕ್ಕ? ನೀನ್ ಪ್ರೀತಿ ಮಾಡ್ತಿದ್ಯಾ, ತಪ್ಪೇನು ಮಾಡ್ತಿಲ್ಲ. ಜೋರಾಗಿ ಮಾತಾಡ್ಬೇಡ ಕಣವಿ. ನಾನು ಇವಾಗ ಹೇಳಿದ್ರೆ ನಿನ್ಗೇನು ಅರ್ಥ ಆಗಕ್ಕಿಲ್ಲ. ದಯವಿಟ್ಟು ನಿನ್ ಕೈ ಮುಗಿತೀನಿ, ಇದನ್ನ ಇಳಿಗೆ ಬಿಟ್ಬಿಡು. ಇನ್ನಿದ್ರ ಬಗ್ಗೆ ಮಾತೇ ಬ್ಯಾಡ. ಅಕ್ಕ, ನಾನು ಅವಂತ ಹೋಯ್ತೀನಿ, ನೀನೇನು ಮಾತಾಡ್ಬೇಡ. ಅದಕ್ಕೆ ನಾನು ನಿಮ್ಮನ್ನ ಇಲ್ಲೇ ಡ್ರಾಪ್ ಮಾಡ್ತೀನಿ. ಮನೆವರೆಗೂ ಬಂದರೆ ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ಸರಿ ಸ್ನೇಹ, ಥ್ಯಾಂಕ್ಸ್. ಸರಿ ಅದಕ್ಕೆ, ಬಾಯ್, ಗುಡ್ ನೈಟ್. ಗುಡ್ ನೈಟ್. ಮಾಡ್ಕೊತಾಳೆ.
ಇಷ್ಟೊಂದು ಹೂವು ಯಾಕೆ ತರಿಸಿದ್ಯಾ? ಏನು ಮನೇಲಿ ವಿಶೇಷ ಕಾರ್ಯಕ್ರಮ ಇದ್ದಾಗಲೂ ಹೂವು ತರದೆ ಮಾಡೋಕ್ಕಾಯ್ತದ? ಸರಿ, ಆ ಹುಡುಗಿ ಮನೆಗೆ ಕಳಿಸ್ದ್ಯಾ? ಹ್ಞೂ ಅವ್ವ, ನಾನೇ ಹೋಗ್ಬಿಟ್ಟು ಬಂದೆ. ಅವ್ರ ಮನೆವರ್ಗ? ಒಳಗಲ್ಲ, ಹೊರಗೆ. ಯಾಕಕ್ಕ ಒಂಥರ ಇದೆಯಾ? ನೀನು ಒಳಗೆ ಹೋಗಿ ರೆಸ್ಟ್ ಮಾಡು, ನಾವು ಮಾಡ್ತೀವಿ. ನಾಳೆ ನೀನು ಫ್ರೆಶ್ ಆಗಿ ಕಾಣಿಸ್ಬೇಕು. ಇಲ್ಲ ಪರವಾಗಿಲ್ಲ ಸ್ನೇಹ. ಅಕ್ಕ ಏನಾದ್ರೂ ಹೇಳೋದಿದ್ರೆ ಹೇಳಕ್ಕ. ಏಯ್, ಯೋನ್ ಹೇಳೋದೆ ದೊಡ್ಡ ಮನ್ಸ್ತೆ? ಹಳೆ ದಿನ ಪಂದ್ಯ ಆಯ್ತಾನೆ? ಹ್ಞೂ ಅವ್ವ, ಇದೆ. ಹಂಗಾರೆ ನಾಳೆ ಗಣ್ಣವ್ರು ಬಂದಾಗ ನೀನು ಇರಾಕಿಲ್ಲ? ಒಳ್ಳೇದೆ. ಸಹನ ಅಕ್ಕ ಬೇಜಾರಲ್ಲಿರೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಏಯ್, ಏನೇ ಹಂಗಂದ್ರೆ? ಅಕ್ಕ ನೀನೇ ಹೇಳ್ತೀಯೋ ನಾನೇ ಹೇಳೋ? ಏನ್ ಹೇಳ್ತಿದ್ದಾಳಕ್ಕ ಇವಳು? ಏನು ಕೋಳು? ಸುಮ್ಕಿರ್ ನೀನು, ಏನಾನು ಮಾತಾಡ್ಬೇಡ. ಏನಿಲ್ಲ ಸ್ನೇಹ. ಏನಿಲ್ಲ ಅಲ್ಲ, ಇದೆ. ಸಹನ ಅಕ್ಕಂಗೆ ಈ ಸಂಬಂಧ ಇಷ್ಟ ಇಲ್ಲ. ಅಕ್ಕ ಇಲ್ಲ ಇಲ್ಲ ಅವ್ವ, ನಾನಿಂತು ಮೊದ್ಲೇ ಹೇಳಿದ್ನಲ್ಲ, ಅದನ್ನ ಇವಳಿಗೆ ಆಗ್ಲೇ ಹೇಳಿದ್ದೆ. ಅದನ್ನ ಈಗ ಹೇಳ್ತಾಳೆ ಆಟಯ್ಯ. ಏನು ಅವನ ಹತ್ರ ಮಾತಾಡ್ದ? ಓ ಅದಾ? ಅಬ್ಬ, ಏಳವಳೆ ಕಣೆ. ಏನ್ ಹೇಳಿದ್ಲು? ಅದೇ ಈ ಮಾತುಕತೆಗೆ ನಿಮ್ಮ ಅಪ್ಪಯ್ಯ ಬರೋದು ನಿಂಗೆ ಇಷ್ಟ ಇಲ್ವಲ್ಲ? ಅದಕ್ಕೆ ಅವಳು ನಿನ್ನ ಮನಸ್ಸನ್ನ ನೋಯಿಸಿ ಈ ಮಾತುಕತೆ ಎಲ್ಲ ಬೇಕಾ ಅಂತ. ಅಕ್ಕ, ನನಗ್ ಬೇಜಾರಾಗತ್ತೆ ಅಂತ ನೀನ್ ಈ ಸಂಬಂಧ ಬೇಡ ಅಂತಿದ್ಯಾ? ಅಕ್ಕ ಅದಲ್ಲ. ಸುಮ್ಕಿರವಿ ನೀನು. ಸ್ನೇಹ, ನೀನ್ ಹೇಳ್ದಂಗೆ ಯಾರೇ ಹುಡ್ಗ ಸಿಗಾಕಂಟ ಕಾಯಮ್ಮ ಅಂತ ಹೇಳ್ದೆ ಆಟಯ್ಯ. ಅಕ್ಕ, ನೀನ್ ನನ್ನ ಬಗ್ಗೆ ಯೋಚನೆ ಮಾಡ್ದೆ ಅನ್ನೋದು ನಂಗೆ ಖುಷಿನೇ. ಆದ್ರೆ ಈ ಸಂಬಂಧ ಕಳ್ಕೊಳ್ಳೋದು ಬೇಡ. ಹುಡುಗ ಒಳ್ಳೆಯವನ್ ತರ ಕಾಣಿಸ್ತಿದ್ದಾನೆ. ಏಯ್, ನಾಳೆ ಪಂದ್ಯ ಅದೇ, ಹೋಗಿ ಬಿದ್ಕೋ. ಪಂದ್ಯ ನಂಗೆ ಮಾತ್ರ ಅಲ್ಲ, ಅಕ್ಕಂಗೂ. ನನ್ನ ಪಂದ್ಯದಲ್ಲಿ ನಾನು ಗೆಲ್ಲಬೇಕು, ಅಕ್ಕನ ಪಂದ್ಯದಲ್ಲಿ ಅವಳು ಸೋಲ್ಬೇಕು.